ಈಗ ಚೆನ್ನಾಗಿ ಮಿಕ್ಸ್ ಮಾಡೋದು ಅದನ್ನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಹೊಲದಲ್ಲಿ ನಾವು ಚಿಕನ್ ಪಾರ್ಟಿ ಮಾಡ್ಬೇಕಂತ ಮಾಡಿದ್ವಿ. ಅದಕ್ಕೆ ನಮ್ಮ ಅಣ್ಣಾರು ಮತ್ತು ಅವ್ರ ಫ್ರೆಂಡ್ಸು ಬಂದಿದ್ದರು. ಈಗ ನೋಡಿ ಅದಕ್ಕೆ ಚಿಕನ್ ಪಾರ್ಟಿ ಮಾಡೋಕ್ಕಂತ ಎಲ್ಲ ತಂದು ಇಟ್ಟೀವಿ. ಈಗ ಹೊಲದಲ್ಲಿ ಬಂದು ಕೂತು ಒಲಿ ಮತ್ತು ಕಟ್ಟಿಗೆ ಎಲ್ಲ ಸಾಮಾನ್ಯದೆಲ್ಲ ನೋಡತ್ತಿದ್ದೀವಿ. ಅದಕ್ಕೆ ಅಷ್ಟೊಂದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಹೊಲದಲ್ಲಿ ಇದ್ದೀವಿ. ಈಗ ಇನ್ನೇನು ಒಂದು 5-10 ನಿಮಿಷದಲ್ಲಿ ಒಲಿ ಮೇಲೆ ಈಗ ಬೊಗಾನ್ ಇಟ್ಟಿದ್ದೀವಿ, ಜೀರಿಗೆ ಹಾಕಿದ್ದೀವಿ. ಅದಕ್ಕೆ ಚಿಕನ್ ಮಾಡ್ಬೇಕಲ್ಲ, ಮತ್ತು ಎಲ್ಲ ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ. ಅದಕ್ಕಾಗಿ ಈಗ ಜೀರಿಗೆ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ವೇಟ್ ಮಾಡೋದು. ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಇದೆ ನೋಡಿ, ಉಳ್ಳಾಗಡ್ಡಿ ಬೇಕು. ಮತ್ತು ಇಲ್ಲಿ ಮಸಾಲೆ ಇದೆ, ಮಸಾಲೆ ಇಲ್ಲಿ ಒಲಿ ಮ್ಯಾಗ ಹಾಕಿ ಎಲ್ಲ ಮಿಕ್ಸ್ ಮಾಡೋದು ಸರಿಯಾಗಿ. ಇಲ್ಲೆಲ್ಲ ಮಸಾಲೆ ಇದೆ ನೋಡಿ, ಅಕ್ಕಿ, ಕೊಬ್ಬರಿ ಪುಡಿ ಮತ್ತು ಚಿಕನ್ನ ಎಲ್ಲ ಥರದ ಮಸಾಲೆಯನ್ನು ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಜೀರಿಗೆ ಹಾಕಿದ್ದಿಲ್ಲ ಇದಾಗ ಅದನ್ನ ಈಗ ರೈಸ್ ಮಾಡತ್ತಾರ. ರೈಸಿಗೆ ಸ್ವಲ್ಪ ನೀರು ಹಾಕಿದರೆ, ಈಗ ನೀರು ಹಾಕಿ ಮತ್ತು ಅದಕ್ಕೆ ಅಳತೆಗೆ ತಕ್ಕಂತೆ ನೀರು ಹಾಕಬೇಕಲ್ಲ, ಅದಕ್ಕೆ ಹಾಕಿ ಸರಿಯಾಗಿ ಅದನ್ನು ಕುದಿಸಿ ಆಮ್ಯಾಗ ಅನ್ನ ಹಿಡಿದು ಮತ್ತು ಊಟ ಮಾಡೋಕ್ಕೆ ಅದನ್ನು ರೆಡಿ ಮಾಡಿ ಇಟ್ಬೋದು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕತ್ತಾರೆ ನೋಡಿ. ಈಗ ಸರಿಯಾಗಿ ಅಳತೆ ಆಗ್ಬೇಕಲ್ಲ, ಅದಕ್ಕೆ ಈಗ ಉಪ್ಪು ಹಾಕತ್ತಾರೆ ನೋಡಿ. ಸ್ವಲ್ಪ ಉಪ್ಪು ಹಾಕಿ ಮತ್ತು ಟೇಸ್ಟ್ ಬರ್ಬೇಕಲ್ಲ ಉಪ್ಪು ಸರಿಯಾಗಿ. ಅದು ಉಪ್ಪು ಹಾಕಿದ ಮ್ಯಾಗ ಇನ್ನು ಮತ್ತೆ ಚಿಕನ್ ಹಾಕ್ಬೇಕಲ್ಲ, ಅದಕ್ಕೆ ಇನ್ನು ಚಿಕನ್ ರೆಡಿ ಮಾಡಿ ಇಟ್ಬೋದು. ಎಲ್ಲ ಅದಕ್ಕೆ ಮಸಾಲೆ ಮಿಕ್ಸ್ ಮಾಡೋದು ಸರಿಯಾಗಿ. ಮಸಾಲೆ ಒಂದೊಂದು ಹಾಕಿ ಮಿಕ್ಸ್ ಮಾಡಿ ಅದನ್ನು ಮತ್ತು ಎಲ್ಲಕ್ಕೂ ಮಿಕ್ಸ್ ಆಗ್ಬೇಕದು, ಅಂದ್ರೆ ಸರಿಯಾಗಿ ಊಟ ಮಾಡೋಕೆ ಚೆನ್ನಾಗಿ ಅದು ಟೇಸ್ಟ್ ಬರುತ್ತೆ. ಇಲ್ಲಂದ್ರೆ ಏನಾಕತಿ, ಸರಿಯಾಗಿ ಟೇಸ್ಟ್ ಬರಲ್ಲ ಅದು. ಅವಾಗ ಏನಾಕತಿ, ಬಾಯಲ್ಲಿ ಒಗರು ಹತ್ತತಿ, ಅವಾಗ ಮತ್ತು ತಿನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಹಾಗಾಗಿ ಚಲೋದಾಕತ್ತೆ. ಅದಕ್ಕೆ ನೋಡಿ ಚಿಕನ್ನ ಹಿಂಗೆ ಮಾಡಿ ಎಲ್ಲ ಹಾಕಿ ಏನು ಮಿಕ್ಸ್ ಮಾಡೋದಾಕತಿ ಸರಿಯಾಗಿ. ಇದೆ ನೋಡಿ, ಹೊಲದಲ್ಲಿ ಚಿಕನ್ ಮಾಡೋದಂದ್ರೆ ಹಿಂಗೆ, ಅಲ್ಲೇ ಕಟ್ಟಿಗೆ, ಅಲ್ಲೇ ಮಸಾಲೆ, ಅಲ್ಲೇ ಎಲ್ಲ ಇಟ್ಕೊಂಡು ಮಾಡೋದು. ಅಲ್ಲೇ ಬಾಜುನೂ ಒತ್ತಿ ಇರುತ್ತೆ. ಈಗ ಮಸಾಲೆ ಪುಡಿ ಹಾಕತ್ತಾರೆ ನೋಡಿ. ಇನ್ನೂ ಮುಗಿದಿಲ್ಲ ಮಸಾಲೆ ಹಾಕೋದು. ಅಂದ್ರೆ ಚೆನ್ನಾಗಿ ಆಗ್ಬೇಕಂದ್ರೆ, ಚಿಕನ್ ಸರಿಯಾಗಿ ಚೆನ್ನಾಗಿ ಆಗ್ಬೇಕಂದ್ರೆ ಮಸಾಲೆ ಇಂಪಾರ್ಟೆಂಟ್. ಅದಕ್ಕೆ ಎಣ್ಣೆ ಹಾಕತ್ತಾರೆ. ಈಗ ಎಣ್ಣೆ ಹಾಕಿದ ಮ್ಯಾಗ ಮಿಕ್ಸ್ ಮಾಡ್ತಾರೆ ನೋಡಿ ಸಣ್ಣಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಹೊಲದಲ್ಲಿ ಚಿಕನ್ ತಿನ್ನೋದು ಅಂದ್ರೆ ಅದು ಒಂಥರ ಮಜಾ. ಈ ಮಜಾ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂದರೂ ಸಿಗಲ್ಲ, ಮತ್ತು ನೀ ಎಂಥ 5 ಸ್ಟಾರ್ ಹೋಟೆಲ್ನಲ್ಲಿ ಕೂತ್ಕೊಂಡು ತಿಂದ್ರೂ ಈ ಥರ ಮಜಾ ಸಿಗೋದಲ್ಲ ಹೊಲದಲ್ಲಿ ಊಟ ಮಾಡೋ ಮಜಾ ಪುಡಿ ನೋಡಿ. ಅದಕ್ಕೆ ಈಗ ಕೊಬ್ಬರಿ ಪುಡಿ ಹಾಕ್ತಿದ್ದಾರೆ ಸರಿಯಾಗಿ. ಹಾಕಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ಬೇಕಲ್ಲ. ಮಿಕ್ಸೇ ಮಾಡೋಲ್ಲ ನಾವು ಅಷ್ಟೇ, ಇಟ್ಟೊತ್ತು ನಾವು ವೇಟ್ ಮಾಡಾಕೈತೆ ನಾವು. ಈಗ ಮಿಕ್ಸ್ ಮಾಡಾಕತ್ತರು. ಹಿಂಗೆ ಸರಿಯಾಗಿ ಮಿಕ್ಸ್ ಮಾಡಿ ಅದಕ್ಕೂ ಎಲ್ಲದಕ್ಕೂ ಒಟ್ಟು ಅದು ಮಸಾಲೆ ಹಚ್ಚಾರೆ ಅಂದ್ರೆ ಬಾಯಿ ರುಚಿ ಆಗತ್ತೆ ಚೆನ್ನಾಗಿ. ಅಲ್ಲಿ ಒಲಿ ಹತ್ತಿದೆ ಕರೆ ಹಂಗೆ ಕೂತಾರೆ ನಮ್ಮ ಅಡಿಗೆ ಭಟ್ರು. ಚೆನ್ನಾಗಿ ತಿಂದು ಚೆನ್ನಾಗಿ ರೆಡಿ ಮಾಡಿಟ್ರಿ. ಈಗ ಅದನ್ನ ಇನ್ನು ಮತ್ತು ಅದಕ್ಕೆ ಇನ್ನು ಟೇಸ್ಟ್ ಹಚ್ತಾರೆ. ಆಮೇಲೆ ನೋಡಿರಿ, ಅದಕ್ಕೆ ಈಗ ಸ್ವಲ್ಪ ಬಿಸಿನೀರು ಕಾಯಿಸಿದ್ರೆ ಅದಕ್ಕೆ ಬಿಸಿನೀರು ಕಾಯಿಸಿ ಅವನ್ನ ಸುರಿಯಾಕತ್ತಾರೆ. ಸುರಿದು ಸ್ವಲ್ಪ ಇದಾಗಬೇಕಲ್ಲ, ಅದು ನೀರು ಹಿಡ್ಕೊಂಡು ಸ್ವಲ್ಪ ಚೆನ್ನಾಗಿ ಇದಾಕತ್ತೆ. ಅದಕ್ಕತ್ತ ಹಿಂಗೆ ಮಾಡತ್ತಾರ ನೋಡಿ. ಎಲ್ಲಕ್ಕೆ ನೀರು ಹತ್ತಿತ್ಲ ನೋಡತ್ತಾರ ಸರಿಯಾಗಿ. ಆತು. ಈಗ ಅನ್ನ ಆಗೈತಿ ಇಲ್ಲ ನೋಡತ್ತಾರ ಸರಿಯಾಗಿ. ಇನ್ನು ಅನ್ನಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಮಾಡಿದಾರೆ. ಅಂದ್ರೆ ಅನ್ನ ಸರಿಯಾಗಿ ಕುದಿಬೇಕಲ್ಲ, ಅದು ನೀರು ಬಿಸಿನೀರು ಇರ್ತದೆ, ಕುದಿದ್ರೆ ಚೆನ್ನಾಗಿ ಕುದ್ತಾರೆ ಇದಾಕತಿ. ಅದು ಅಡ್ಗೆ ಮ್ಯಾಗ ಮುಚ್ಚಿದ್ರೆ. ಈಗ ಅದಕ್ಕೆ ಇಲ್ಲಿ ಚಿಕನ್ ರೆಡಿ ಐತಿ, ಅಲ್ಲೇ ನೀರು ಐತಿ, ಎಲ್ಲ ಅಲ್ಲೇ ಅಡುಗೆ ಭಟ್ರು ಎಲ್ಲ ಕೂತಾರೆ ನೋಡಿ. ಇಲ್ಲೇ ನೀರು ಉರಿ ಹಚ್ಚಿ ನಮ್ಮ ಹೊಲಕ್ಕೆ ಬಂದೀವಿ. ಬಂದು ಹಿಂಗೆ ಹೊಲಕ್ಕೆ ಕೂತ ಅಡುಗೆ ಮಾಡ್ಕೊತ ತಿನ್ನೋದು ಅದೊಂಥರ ಚೆನ್ನಾಗಿರುತ್ತೆ. ಏನೋ ಉರಿ ಹಚ್ಚತ್ತಾರ, ಹತ್ತತ್ತಲ್ಲ ಆಮೇಲೆ ಅನ್ನತ್ತಾರ. ಈಗ ಅಲ್ಲಿ ನಮ್ಮ ಬಸಣ್ಣಾರ ಕಡಿಮೆ ಬಿದ್ದಿದ್ದು, ಅದಕ್ಕತ್ತ ಕಟ್ಟಿಗೆ ಹುಡ್ಕೊಂಬಂದ್ರೆ ಅಲ್ಲಿ ಹೊಲ್ದಾಗಿನ ಕಟ್ಟಿಗೆ ರಗಡ್ ಇರ್ತಾವೆ. ಹಂಗಾಗಿ ಕಟ್ಟಿಗೆ ತಂದರು. ಹಾಗೆ ಇಲ್ಲಿ ಉಳ್ಳಾಗಡ್ಡಿ ಹಂಚತ್ತಾರ ನೋಡಾರ. ಉಳ್ಳಾಗಡ್ಡಿ ಹಂಚಿ ಮತ್ತು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಲ್ಲ ಒಂದೊಂದು. ಅದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿ ಅವನು ಇಟ್ಬೋದು. ಆಮ್ಯಾಗ ಮತ್ತೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಿಗೆ ಚಿಕನ್ ಕುದಿಸ್ಬೇಕಲ್ಲ ನೋಡಿ. ಉಳ್ಳಾಗಡ್ಡಿ ಹೆಂಗೆ ಹಚ್ಚತ್ತಾರ ಸಣ್ಣಗೆ. ಈಗ ನಮ್ಮ ಬಸಣ್ಣ ಕಡೆ ತಂದಿಟ್ಟು ಅನುಕೂಲ ಆಗ್ತಿಲ್ಲ ಇಲ್ಲಾಂದ್ರೆ ಮತ್ತು ಅಡುಗೆ ಮಾಡೋ ಟೈಮ್ದಾಗ ಓಡಾಡೋದಕ್ಕಿತ್ತು. ಅದಕ್ಕೆ ಪಾಪ ಅಂದರು. ಈಗಿನ ಚಿಕನ್ ಹಾಕ್ತಾರೆ ನೋಡಿ. ಇನ್ನೆಲ್ಲ ಚಿಕನ್ಗೆ ರೆಡಿ ಮಾಡಾಕತ್ತಾರೆ. ಚಿಕನ್ ಅಡುಗೆದ ಜೀರಿಗೆ ಹಾಕ್ತಾರೆ, ಕುದಿಯಾತೈತೆ ಕಳ. ಇನ್ನು ಅಲ್ಲ ಪೇಸ್ಟ್ ಹಾಕ್ತಾರೆ. ಅಲ್ಲ ಪೇಸ್ಟ್ ಕಟ್ ಮಾಡತ್ತಾರೆ. ಈಗ ಕಟ್ ಮಾಡಿ
ಅಲ್ಲ ಪೇಸ್ಟ್ ಹಾಕಿ, ಅಲ್ಲ ಪೇಸ್ಟ್ ಭಾಳ ಕಾಟಿರ್ತದೆ ಅದಕ್ಕೆ ಅದನ್ನ ಹಾಕಿ, ಅದನ್ನ ಹಾಕಿದ್ರೆ ಮತ್ತೆ ಸರಿಯಾಗಿ ಇದಾಗುತ್ತೆ ಚಿಕನ್ ಊಟ ಮಾಡೋಕ್ಕೂ ಟೇಸ್ಟ್ ಬರುತ್ತೆ. ನೋಡಲ್ಲಿ ಹಾಕಿದ್ರೆ ಎಲ್ಲ ಪೇಸ್ಟ್ ಹಾಕಿದ್ರೆ ಹಂಗೆ ಹುಗಿ ಭಾಳ ಕೆಟ್ಟಿರ್ತದೆ, ಎಲ್ಲ ಪೇಸ್ಟು ಕಾಟಿರ್ತದೆ ಅದಕ್ಕಾಗಿ ಅದು ಹುಗಿ ಇರುತ್ತೆ. ಕಟ್ಟಾಡ್ಸಕತ್ರ ನೋಡಿಲ್ಲ ಎಲ್ಲ ಹಾಕಿದ್ರು, ಎಲ್ಲ ಮಿಕ್ಸ್ ಮಾಡಿದಾರಲ್ಲ ಈಗ ಅದಕ್ಕಿನ್ನು ಟೇಸ್ಟ್ ಬರ್ಬೇಕಲ್ಲ ಮಸಾಲೆಗೆ, ಅದಕ್ಕೆ ಇನ್ನು ಮಿಕ್ಸ್ ಮಾಡತ್ತಿದ್ದಾರೆ. ನೋಡಿ ಉಳ್ಳಾಗಡ್ಡಿ ಹಾಕಿದರು, ಉಳ್ಳಾಗಡ್ಡಿ ಹಾಕಿ ಇನ್ನು ಮತ್ತು ಮಸಾಲೆ ಹಚ್ಬೇಕಲ್ಲ ಎಲ್ಲ ಥರ, ಉಳ್ಳಾಗಡ್ಡಿ ಮತ್ತು ಇನ್ನು ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಮತ್ತಿನ್ನು ಒಂದಿಟ್ಟು ಹಂಗೆ ನೋಡ್ಕೋತ ಕುಂತ ಸ್ವಲ್ಪ ಇನ್ನು ಚಿಕನ್ ಮಿಕ್ಸ್ ಮಾಡ್ಬೇಕಲ್ಲ, ಇನ್ನು ಚಿಕನ್ ಹಾಕಾಕತ್ತಾರ ನೋಡ. ಚಿಕನ್ ಹಾಕಿ ಇನ್ನು ಮಿಕ್ಸ್ ಮಾಡಿ ಸರಿಯಾಗಿ ಕುದಿಸೋದು, ಅದನ್ನು ಚೆನ್ನಾಗಿ ಒಂದು ಅರ್ಧ ತಾಸು ಕುದಿಸೋದು. ಅದೆಷ್ಟು ಕುದಿದತ್ಲ ಅಷ್ಟು ಟೇಸ್ಟ್ ಆಕೈತಿ ತಿನ್ನಾಕ. ಅದಕ್ಕಾಗಿ ಈಗ ಉರಿ ಹೆಚ್ಚಿ ಇನ್ನು ಮುಚ್ಚಿಡ್ತಾರೆ ನೋಡಿನ. ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಿದೆ ನೋಡಿಲ್ಲೇ, ನೋಡಿದ್ರೆ ಬಾಯಾಗ ನೀರು ಬರ್ತಾ ಚೆನ್ನಾಗಿ ಐತಿ. ಇನ್ನು ಹಾಗೆ ಒಂದು ಸ್ವಲ್ಪ ಬಿಟ್ಟು ಊಟ ಮಾಡಿ ಇನ್ನೇನಾಕತ್ತೆ ನೋಡಿದ್ರು ಊಟ ರೆಡಿ ಆತ, ಚಿಕನ್ ರೆಡಿ ಆತ. ಅದಕ್ಕೆ ಒಂದು ಉಳ್ಳಾಗಡ್ಡಿ ಇಟ್ಟಾರ, ಚಿಕನ್ ಹಚ್ಚಿದಾರ, ಇನ್ನು ರೊಟ್ಟಿ ಇದಾವೆ ಅಲ್ಲಿ ಕೊಟ್ಟಾರ, ಅವನು ರೊಟ್ಟಿ ಇಲ್ಲಿ ಕೊಟ್ಟಾರ ನೋಡ. ರೊಟ್ಟಿ ಮ್ಯಾಗ ಸಾರು ಹಾಕತ್ತಾರ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಏನನ್ನೋದೆಂಬುದು ನಿಮಗೆ ತೋರಿಸುತ್ತೇನೆ.